ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ತಪ್ಪದೆ ಶೇರ್ ಮಾಡಿರಿ ಅಥವಾ ನಿಮ್ಮ ಸ್ಕೂಲ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ನಾವು ಇವತ್ತು ನೋಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಭಾಗ 2 6ನೇ ತರಗತಿಯ ಸಮಾಜ ವಿಜ್ಞಾನ. ಇವತ್ತಿನ ದಿನ ಅಧ್ಯಾಯ 15 ಮೊಘಲರು ಹಾಗೂ ಮರಾಠರು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ, ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಅಕ್ಬರ್ನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಪ್ರತಾಪ ಸಿಂಹ. ಎರಡನೇ ಬಿಟ್ಟ ಸ್ಥಳ, ಫತೇಪುರ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು. ಮೂರನೇ ಪ್ರಶ್ನೆ, ರಾಮಚರಿತ ಮಾನಸ ತುಳಸಿದಾಸ ಬರೆದ ಕೃತಿ, ಅಥವಾ ನೀವು ತುಳಸಿದಾಸ ಅಂದ್ರೂ ನಡೆಯುತ್ತೆ. ನಾಲ್ಕನೇ ಪ್ರಶ್ನೆ, ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು. ದುರ್ಗದಲ್ಲಿ ಆಗಬೇಕಾದ್ರೆ ಇಲ್ಲಿ ನಲ್ಲಿ ಬರೆದಿದ್ದಾರೆ. ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು. ಇನ್ನು ಐದನೇ ಪ್ರಶ್ನೆ, ಶಹಜಾನನು ಮಗನ ಹೆಸರು ಔರಂಗಜೇಬ್ ಅಂತ ಇದೆ. ಎರಡನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಅಂತ ಕೇಳಿದ್ದಾರೆ. ಉತ್ತರ, ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು. ಫಜಲ್, ನಿಜಾಮುದ್ದೀನ್ ಮತ್ತು ಬದೌನಿ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು. ಆಯ್ತಾ. ಅದಾದ್ಮೇಲೆ ಹುಮಾಯೂನನ ಸಮಾಧಿ, ಆಗ್ರಾ ಕೋಟೆ, ದೆಹಲಿಯ ಕೆಂಪು ಕೋಟೆ, ತಾಜ್ ಮಹಲ್, ಬುಲಂದ್ ದರ್ವಾಜಾ ಪ್ರಮುಖ ವಾಸ್ತುಶಿಲ್ಪಗಳು. ಅದಾದ್ಮೇಲೆ ಇವರ ಕಾಲದಲ್ಲಿ ನೂತನ ಚಿತ್ರಕಲಾ ಹುಟ್ಟಿಕೊಂಡಿತು. ಅದಾದ್ಮೇಲೆ ಅಕ್ಷರದ ಕಾಲದಲ್ಲಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಲಾಗಿತ್ತು. ಅದಾದ್ಮೇಲೆ ಕೊನೆಯದು, ತಾನಸೇನನು ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ. ಈತಲ್ವಾ. ಸೊ ಇದು ಮೊದಲನೇ ಪ್ರಶ್ನೆಯ ಉತ್ತರ, ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಇವೆಲ್ಲ. ಎರಡನೆಯ ಪ್ರಶ್ನೆ, ಅಕ್ಬರ್ನ ಆಡಳಿತ ಕುರಿತು ವಿವರಿಸಿ. ಉತ್ತರ, ಉತ್ತಮ ರಾಜನಲ್ಲಿ ಇರಬೇಕಾದ ಬಹುತೇಕ ಗುಣಗಳು ಅಕ್ಬರ್ನಲ್ಲಿದ್ದವು. ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ. ಜೇಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು. ಗೋ ಹತ್ಯೆ ಮತ್ತು ಸತಿ ಪದ್ಧತಿಯನ್ನು ತಡೆ ಹಿಡಿದನು. ಬಾಲ್ಯ ವಿವಾಹವನ್ನು ವಿರೋಧಿಸಿದನು. ಅದಾದ್ಮೇಲೆ ಅಕ್ಬರನ ಭೂಕಂದಾಯ ಪದ್ಧತಿಯೇ ಜನಮನ್ನಣೆಯನ್ನು ಗಳಿಸಿತು. ಸೊ ಇದ್ಯಾವುದು ಅಕ್ಬರ್ನ ಆಡಳಿತ ಕುರಿತದ ಇವು ಉತ್ತರ. ಮೂರನೆಯ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ. ಉತ್ತರ, ಒಂದು ಕಾರಣ ಹೇಳಿದ್ದಾರೆ. ಸೊ ನಾವು 3-4 ಬರೆಯೋಣ. ಸೊ ಅದರಲ್ಲಿ ನಿಮಗೆ ಎಕ್ಸಾಮ್ ನಲ್ಲಿ ನೆನಪು ಬಂದ್ರೆ ಇವುಗಳನ್ನ ಬರೆಯಿರಿ. ಸರದಾರರು ಭ್ರಷ್ಟರಾಗತೊಡಗಿದರು. ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಆಂತರಿಕ ಕಲಹಗಳು ನಡೆದವು. ಪ್ರಾಂತಾಧಿಕಾರಿಗಳು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು. ಔರಂಗಜೇಬನ ಇಸ್ಲಾಂ ನೀತಿ ಈತಲ್ವಾ. ಸೊ ಇವೆಲ್ಲ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಾದವು ಅಂತ ಹೇಳಬಹುದು. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ, ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು. ಉತ್ತರ, ತಾಯಿ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ, ಮಹಾಭಾರತ ಮುಂತಾದ ಮಹಾಕಾವ್ಯಗಳ ಕಾವ್ಯ ಪುರಾಣಗಳ ವೀರಾದಿ ವೀರರ ಕಥೆಗಳನ್ನು ತನ್ನ ಮಗನಿಗೆ ಹೇಳುತ್ತಾ ಅವನಲ್ಲಿ ಧರ್ಮ ರಕ್ಷಣೆ, ದೇಶಾಭಿಮಾನದ ಮನೋಭಾವನೆಯನ್ನು ಪ್ರಚೋದಿಸುತ್ತಾ ಶಿವಾಜಿಯ ಭವಿಷ್ಯ ರೂಪಿಸಿದಳು. ಈತಲ್ವಾ. ಸೊ ಇದು 4ನೇ ಪ್ರಶ್ನೆಯ ಉತ್ತರ. ಅದಾದ್ಮೇಲೆ ನೀವಿನ್ ನೋಡಬಹುದು 5ನೇ ಪ್ರಶ್ನೆ, ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು. ಉತ್ತರ, ಶಿವಾಜಿಯು ವಿಜಯಪುರ ಆದಿಲ್ ಶಾನ ಅಧೀನದಲ್ಲಿದ್ದ ತೋರಣ ದುರ್ಗವನ್ನು ವಶಪಡಿಸಿಕೊಂಡನು. ನಂತರ ರಾಯಗಢ, ಸಿಂಹಗಢ, ಪ್ರತಾಪಗಢ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು. ಇದರಿಂದ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು. ಈತಲ್ವಾ. ಸೊ ಇದು 5ನೇ ಪ್ರಶ್ನೆ ಉತ್ತರ. ಅದಾದ್ಮೇಲೆ ಇನ್ನು 6ನೇ ಪ್ರಶ್ನೆ, ಶೈಸ್ತ್ ಖಾನ್ ಯಾರು? ಶಿವಾಜಿಯೊಡನೆ ಅವನ ನಡೆಸಿದ ಸಂಘರ್ಷದ ಪರಿಣಾಮ ಏನಾಯಿತು. ಉತ್ತರ, ಶೈಸ್ತ್ ಖಾನ್ ಔರಂಗಜೇಬ್ನ ದಖ್ಖನ್ ಪ್ರದೇಶದ ಅಧಿಕಾರಿಯಾಗಿದ್ದ. ಅವನು ಶಿವಾಜಿಯೊಡನೆ ನಡೆಸಿದ ಸಂಘರ್ಷದಲ್ಲಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡ. ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದ. 7ನೆಯ ಪ್ರಶ್ನೆ, ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು. ಉತ್ತರ, ಶಿವಾಜಿಯ ಪಟ್ಟಾಭಿಷೇಕವು ರಾಜಧಾನಿಯಾದ ರಾಯಗಢದಲ್ಲಿ
ರಾಯಗಢದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಬಿರುದನ್ನು ಪಡೆದನು. ಯಾವ ಬಿರುದು ಪಡೆದನು? ಛತ್ರಪತಿ. 8ನೆಯ ಪ್ರಶ್ನೆ, ನೀವು ಶಿವಾಜಿಯ ಯಾವ ಗುಣಲಕ್ಷಣಗಳನ್ನು ಮೆಚ್ಚುವಿರಿ, ಏಕೆ? ಉತ್ತರ, ಶಿವಾಜಿಯಲ್ಲಿರುವ ಚತುರತೆ ಮತ್ತು ಪ್ರತಿಭೆಯನ್ನು ನಾನು ಮೆಚ್ಚುವೆ, ಏಕೆಂದರೆ ಶಿವಾಜಿಯು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಅವನಲ್ಲಿತ್ತು. ಗೆರಿಲ್ಲಾ ಯುದ್ಧ ತಂತ್ರವು ಅವನ ಪ್ರತಿಭೆಗೆ ಸಾಕ್ಷಿಯಾಗಿತ್ತು. ಅದಾದ್ಮೇಲೆ ಇನ್ನು ಚಟುವಟಿಕೆಗಳು ಬಂತು. ಇದೊಂದು ಸಾರಿ ಓದ್ಕೊಳ್ಳಿ. ಅದೇ ರೀತಿ ನಾವು ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದ್ರೆ ನಾವು ಎಲ್ಲ ರೀತಿಯ ಒಂದು ಇದು ಏನು ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನ ಹಾಕುತ್ತೇವೆ. ಯಾವುದು? ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS, SS. ಅದೇ ರೀತಿ ವರಬುಕ್ಗಳಾದ ಸುವೇಗ, ಸುಮೇರು, ರೆಂಬೋ, EVS ಇವುಗಳನ್ನ ಕೂಡ ಹಾಕ್ತೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕ.